ಪರಮ ಪ್ರೇಮ. ನಾರದರು ಭಕ್ತಿ ಅಂತಂದರೆ ಹೇಗಿರಬೇಕು ಅಂತ ಹೇಳ್ತಾರೆ. ಮೊದಲನೇದಾಗಿ ಪರಮ ಪ್ರೇಮವೇ ಭಕ್ತಿ. ಪರಮ ಪ್ರೇಮ ಅಂತಂದರೆ ಒಬ್ಬ ಪ್ರೇಮಿಕನು ತನ್ನ ಪ್ರೇಯಸಿಯನ್ನು ಪ್ರೀತಿಸುವುದಕ್ಕಿಂತ ಕೋಟಿ ಪಾಲು ಹೆಚ್ಚಾಗಿ ಪ್ರೀತಿಸುವುದು ಪರಮ ಪ್ರೇಮ. ಒಂದು ದಿನ ಅಕ್ಬರ್ ತನ್ನ ಅರಮನೆಯಲ್ಲಿ ಒಂದು ಸುಂದರವಾದ ಬಟ್ಟೆಯನ್ನು ಹಾಸಿ ನಮಾಜ್ ಮಾಡುವ ಸಮಯವಾದ್ದರಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾನೆ. ಆಗ ಒಬ್ಬ ಹೆಣ್ಣು ಮಗಳು ಅಕ್ಬರ್ನನ್ನು ದಾಟಿ ಹೋಗ್ತಾಳೆ. ಇದರಿಂದ ಅವನಿಗೆ ಕೋಪ ಬರುತ್ತೆ. ಅವಳನ್ನು ಹಿಡಿದು ತನ್ನಿರಿ, ನಾಳೆಯ ದಿನ ವಿಚಾರಣೆ ಮಾಡಿ ಶಿಕ್ಷೆ ವಿಧಿಸ್ತೇನೆ ಅಂತ ಹೇಳ್ತಾನೆ. ಆಗ ಅವಳಿಗೆ ತುಂಬ ಭಯವಾಗತ್ತೆ. ಏನು ಶಿಕ್ಷೆ ವಿಧಿಸ್ತಾರೋ ಏನೋ ಅಂತ. ಆಗ ಈ ವಿಷಯವನ್ನು ತಿಳಿದ ಬಾಬರ್ ಅಂದರೆ ಅವನ ತಂದೆ ಆ ಹೆಣ್ಣಿಗೆ, ನೀನು ಹೀಗೆ ಮಾಡಿದರೆ ಶಿಕ್ಷೆ ಆಗುವುದಿಲ್ಲ ಅಂತ ಹೇಳ್ತಾನೆ. ಅವಳು ಹಾಗೆಯೇ ಮಾಡಿ ಶಿಕ್ಷೆಯನ್ನು ತಪ್ಪಿಸ್ಕೊಳ್ತಾಳೆ. ಹೇಗೆ ಅಂತಂದರೆ ಮಾರನೇ ದಿನ ಆಸ್ಥಾನದಲ್ಲಿ ವಿಚಾರಣೆ ಪ್ರಾರಂಭವಾಯಿತು. ಆಗ ಅವಳು ಹೇಳ್ತಾಳೆ, ಪ್ರಭು, ಹೌದು, ನನ್ನಿಂದ ತಪ್ಪಾಗಿದೆ. ಆದರೆ ಏನನ್ನೂ ಯೋಚಿಸದೆ ನನ್ನ ಪ್ರೇಮಿಕನನ್ನು ಹಿಂಬಾಲಿಸ್ಕೊಂಡು ಹೋಗುವುದರ ಬಗ್ಗೆ ಮಾತ್ರ ಚಿಂತನೆಯನ್ನು ಮಾಡಿದೆ. ಆದ್ದರಿಂದ ನೀವು ಮಾಡ್ತಾ ಇರೋದು ಪ್ರಾರ್ಥನೆ. ನೀವು ಪ್ರಭುಗಳು ಅಂತ ತಿಳಿಯಲಿಲ್ಲ. ಆದರೆ ನೀವು ಪ್ರಾರ್ಥನೆಯನ್ನು ಮಾಡ್ತಿದ್ದರೆ ಓಡಿದವರು ಯಾರು, ಬಟ್ಟೆಯನ್ನು ತುಳಿದರು, ಯಾವ ಕಡೆ ಹೋದರು ಎಂದೆಲ್ಲ ಹೇಗೆ ತಿಳಿಯಿತು ಅಂತ ಕೇಳ್ತಾಳೆ. ಈ ಮಾತುಗಳನ್ನು ಕೇಳಿ ಅಕ್ಬರ್ ತನ್ನ ತಪ್ಪನ್ನು ತಿಳ್ಕೊಳ್ತಾನೆ. ಪರಮ ಪ್ರೇಮದ ಅರಿವನ್ನು ಮಾಡ್ಕೊಳ್ತಾನೆ.